ಅವರು ಒಪ್ಪಿದ್ರೆ ಮದುವೆ ಆಗುವೆ. ಮೇಘನ ಮನದ ಮಾತು. ಒಂಟಿ ಜೀವನದ ಕುರಿತು ಮನಬಿಚ್ಚಿ ಮಾತನಾಡಿದ್ದ ಮೇಘ. ಭವಿಷ್ಯದಲ್ಲಿ ಬದಲಾವಣೆ, ಮತ್ತೊಂದು ಮದುವೆ ಆಗ್ತಾರಾ ಕುಟ್ಟಿಮ? ಯಾರ್ಯಾರ ಜೀವನ ಹೇಗಂತ ಮೊದಲೇ ತಿಳಿಸೋ ಭಗವಂತ. ಈ ಸಾಲು ಕೇಳಿದ್ರೆ ಸದ್ಯ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಮೇಘನಾ ರಾಜ್ ಮತ್ತು ಚಿರಂಜೀವಿ ಸರ್ಜಾ. ಯಾಕೆಂದ್ರೆ ಹಠಾತ್ತನೆ ಚಿರು ಮೇಘನಾ ಅಗಲಿ ಹೋದ್ರು. ವಿಧಿಯಾಟದ ಮುಂದೆ ನಮ್ಮ ಆಟ ನಡೆಯುವುದಿಲ್ಲ ಅನ್ನೋದಕ್ಕೆ ಇವರಿಬ್ಬರ ಜೀವನವೇ ಸಾಕ್ಷಿ. ಪ್ರೀತಿಸಿ ಮದುವೆಯಾದ ಜೋಡಿ ಹಕ್ಕಿಯವರು. ಆದರೆ ಚಿರು ಮೇಘನಾಳನ್ನ ಅಗಲಿ ಭಾರತ ಲೋಕಕ್ಕೆ ಹೋದ್ರು. ಆ ಕಹಿ ಸತ್ಯವನ್ನ ಇಂದಿಗೂ ಮೇಘಾಗೆ ಒಪ್ಪಿಕೊಳ್ಳಲು ಆಗ್ತಾನೇ ಇಲ್ಲ. 5 ತಿಂಗಳು ಗರ್ಭಿಣಿಯಾಗಿದ್ದಾಗಲೇ ಮೇಘ ಗಂಡನನ್ನ ಕಳೆದುಕೊಂಡ್ರು. ಪ್ರೀತಿಯ ಬೇಬಿಮಾ ಭಾರತ ಲೋಕಕ್ಕೆ ಹೋಗಿದ್ದಾರೆ ಅನ್ನೋ ಕಟು ಸತ್ಯವನ್ನ ಅರಗಿಸಿಕೊಳ್ಳಲು ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಹೀಗಿರುವಾಗ ಚಿರು ಮಗ ರಾಯನ್ ಆಗಾಗ ಅಪ್ಪ ಅಪ್ಪ ಅಂತಿರ್ತಾನೆ. ಭಗವಂತ ಮಾಡಿದ ಆ ಒಂದು ಮೋಸ ಯಾರೂ ಕೂಡ ಕ್ಷಮಿಸಲು ಸಾಧ್ಯವಾಗ್ತಾ ಇಲ್ಲ. ಮಗು ಅಪ್ಪನ ಮುಖ ನೋಡುವ ಮೊದಲೇ ಚಿರು ಶಾಶ್ವತವಾಗಿ ಮೇಘನಾಳನ್ನ ಅಗಲಿದ್ರು. ಸುಮಾರು 5 ವರ್ಷದಿಂದ ಮೇಘನಾ ನೋವಿನಲ್ಲೇ ಮುಳುಗಿದ್ದಾರೆ. ಒಂದು ಕಡೆ ಅವರು ಹೇಳ್ತಾರೆ, ನನಗೆ ನಗುವುದಕ್ಕೂ ಕೂಡ ಭಯವಾಗ್ತಾ ಇತ್ತು ಅಂತ. ಅಂದ್ರೆ ಅಷ್ಟು ಕಷ್ಟದ ಪರಿಸ್ಥಿತಿಯನ್ನ ನಾನು ಎದುರಿಸಿದ್ದೆ ಎಂದು. ಆಗಾಗ 2ನೇ ಮದುವೆ ಬಗ್ಗೆ ಚುಚ್ಚು ಮಾತುಗಳು ಎದುರಾಗ್ತಾ ಇದ್ರು. ಮೇಘ ಮಾತ್ರ ಡೋಂಟ್ ಕೇರ್ ಅಂತ ಇದ್ರು. ಮೇಘನ ಜೀವನದಲ್ಲಿ ಏನೇನಾಯ್ತು ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಅಂದಿನಿಂದ ಇಂದಿನವರೆಗೂ ನಾವೆಲ್ಲರೂ ಮೇಘನ ಫಾಲೋವರ್ಸ್ ಆಗಿದ್ದೀವಿ. ಅವರ ಜೀವನ ತೆರೆದ ಪುಸ್ತಕದಂತೆ. ಇದನ್ನ ನೋಡಿ ಕೆಲವರಿಗೆ ಸಹಿಸಿಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಮೇಘ 2ನೇ ಮದುವೆ ಬಗ್ಗೆ ಆಗಾಗ ಗಾಸಿಪ್ ಮಾಡ್ತಾರೆ. ಈಗ ಸ್ವತಃ ಮೇಘನಾ ರಾಜ್ ತಮ್ಮ 2ನೇ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ಮನಸ್ಸಿನಲ್ಲಿರುವ ನೋವನ್ನ ತೋಡಿಕೊಂಡಿದ್ದಾರೆ. ಈತ ಗಂಡನನ್ನ ಕಳೆದುಕೊಂಡು ಆತ ಹೊಟ್ಟೆಯಲ್ಲಿ ಮಗುವನ್ನ ಇಟ್ಕೊಂಡು ಈ ಸಮಾಜದಲ್ಲಿ ಬದುಕುವುದು ಹೇಗೆ ಎಂದು ಚಿಂತೆಯಾಗ್ತಿತ್ತಂತೆ. ಅಷ್ಟೇ ಅಲ್ಲದೆ ಮೇಘನಾ ಎದುರಿಸಿದ ಸವಾಲು ಒಂದೆರಡಲ್ಲ. ಈಗ ಚಿರು ಮಗ ರಾಯನ್ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ಅವನಿಗೂ ಸ್ವಲ್ಪವೇ ಎಲ್ಲ ವಿಷಯ ತಿಳಿತಾ ಇದೆ. ಆಗಾಗ ಮೇಘನಾಗೆ 2ನೇ ಮದುವೆ ಬಗ್ಗೆ ಪ್ರಶ್ನೆಗಳಂತೂ ಬಂದೇ ಬರ್ತಾ ಇತ್ತು. ಆದ್ರೆ ಮೇಘ ಮಾತ್ರ ಮಾತನಾಡ್ತಾ ಇರಲಿಲ್ಲ. ಆದ್ರೀಗ ಮೇಘ ಆ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಇನ್ನು 2ನೇ ಮದುವೆ ಕುರಿತು ಸುದೀರ್ಘವಾಗಿ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಭವಿಷ್ಯ ಹೀಗೆ ಇರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಲು ಸಾಧ್ಯವೇ ಇಲ್ಲ. ಅನಿರೀಕ್ಷಿತ ಘಟನೆಗಳು ಯಾವ ತಿರುವಿನಲ್ಲಾದ್ರೂ ಆಗುತ್ತೆ. ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು. ನಾನು ಮದುವೆ ಆಗೋದೇ ಆದ್ರೆ ಅದು ಚಿರು ಒಪ್ಪಿಗೆಯಿಂದಲೇ ಆಗಬೇಕು ಅಷ್ಟೇ ಅನ್ನೋದು ಮೇಘನಾ ನಂಬಿಕೆ. ಅದರಲ್ಲೂ ಚಿರು ಒಪ್ಪಿಗೆ ಕೊಟ್ರೆ ಆಗ್ತೀನಿ ಅಂದಿತ್ತು. ಮೇಘನಾಳನ್ನ ಇಷ್ಟಪಡುವ ಅದೆಷ್ಟೋ ಮಂದಿಯ ಹೃದಯವನ್ನ ಮತ್ತೆ ಮೇಘ ಕದ್ದಿದ್ದಾರೆ. ಒಟ್ನಲ್ಲಿ ಮೇಘ ಮಾತಿನ ಸಾರಾಂಶ, ನಾನೇನು ಮಾಡಿದ್ರು ಅದಕ್ಕೆ ಚಿರು ಒಪ್ಪಿಗೆ ಕೊಡ್ಲೇಬೇಕು ಅಷ್ಟೇ. ಚಿರು ನಂಬಿ ನಾನು ಬದುಕ್ತಾ ಇದ್ದೀನಿ, ಅವರು ಹೇಳಿದಂತೆ ನನ್ನ ಬದುಕು ನಡೆಯುತ್ತಿದೆ ಅಷ್ಟೇ ಎಂಬುದು ಮೇಘನ ನಂಬಿಕೆಯಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಜೆ ನ್ಯೂಸ್.